ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಅಂದರೆ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಸೂರ್ಯದೇವರನ್ನು ನೋಡುತ್ತಾ ಈ ಮಂತ್ರವನ್ನು ಕೇವಲ 3 ಬಾರಿ ಮನಸ್ಸಿನಲ್ಲಿ ಜಪಿಸಿದರೆ ಸಾಕು. ನಿಂತು ಹೋದ ಕೆಲಸ ಪೂರ್ಣ ಆಗುವುದನ್ನು ಕಣ್ಣಾರೆ ನೋಡ್ತೀರಿ. ಕೇವಲ 3 ದಿನದಲ್ಲಿ ಪವಾಡ ರೀತಿಯಾಗಿ ನಿಮ್ಮ ಜೀವನ ಬದಲಾವಣೆ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಪೂರ್ಣವಾಗದ ಯಾವುದೇ ಕೆಲಸ ಇದ್ದರೂ ಕೂಡ ಪೂರ್ಣ ಆಗುವುದನ್ನು ನೋಡ್ತೀರಿ. ಹೌದು, ಪವಾಡ ರೀತಿಯಾಗಿ ಕೆಲಸ ಮಾಡುವ ಶಕ್ತಿಶಾಲಿ ಮಂತ್ರ ಇದು. ಇದನ್ನು ಮುಂಜಾನೆ ಕೇವಲ 3 ಬಾರಿ ಜಪಿಸಿದರೆ ಸಾಕು. 1 ನಿಮಿಷದಲ್ಲಿ ಆಗುವಂಥ ಈ ಕೆಲಸವನ್ನು ನೀವು ಪ್ರತಿನಿತ್ಯ ಮಾಡುತ್ತಾ ಬಂದರೆ 3 ದಿನದಲ್ಲಿ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಿ. ಹೌದು, ಯಾವುದೇ ರೀತಿಯಲ್ಲಿ ಪೂಜೆ ಮಾಡುವಂಥ ಅಗತ್ಯವಿಲ್ಲ. ಸೂರ್ಯ ದೇವರನ್ನು ನೋಡುತ್ತಾ 3 ಬಾರಿ ಈ ಶಕ್ತಿ ಮಂತ್ರವನ್ನು ಉಚ್ಚರಿಸಿದರೆ ಸಾಕು. ನಿಮ್ಮ ಜೀವನದಲ್ಲಿ ಕವಿದಿದ್ದ ಅಂಧಕಾರ ದೂರವಾಗುತ್ತೆ. ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುವ ಯೋಗ ಭಾಗ್ಯ ಸಿಗುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ, ಉದ್ಯೋಗದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಿ. ನಾನಾ ಮಾರ್ಗಗಳಿಂದ ಧನದ ಆಕರ್ಷಣೆಯನ್ನು ನೋಡ್ತೀರಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಅನಾರೋಗ್ಯ ಸಮಸ್ಯೆ ದೂರವಾಗಿ ಆರೋಗ್ಯ ಭಾಗ್ಯ ಸಿಗುತ್ತದೆ. ಕೇವಲ 3 ದಿನದಲ್ಲಿ ಇದರ ಪರಿಣಾಮವನ್ನು ನೋಡ್ತೀರಿ. ಈ ಮಂತ್ರವನ್ನು ಉಚ್ಚರಿಸಿ ಎಷ್ಟೋ ಜನರು ಅವರ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ. ಹಾಗಾಗಿ ಈ ಪವರ್ಫುಲ್ ಆದ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಸೂರ್ಯೋದಯ ಸಮಯದಲ್ಲಿ ಮಾಡಬೇಕು. ಸಾಧ್ಯವಾಗದವರು ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಮಾಡ್ಬೋದು. ಹೌದು, ಕೇವಲ 1 ನಿಮಿಷ ಸೂರ್ಯ ದೇವರನ್ನು ನೋಡುತ್ತಾ ಈ ಶಕ್ತಿ ಮಂತ್ರವನ್ನು 3 ಬಾರಿ ಉಚ್ಚರಿಸಿದರೆ ಸಾಕು. ಆಮೇಲೆ ನಿಮ್ಮ ಜೀವನದಲ್ಲಿ ಪವಾಡ ರೀತಿಯಾಗಿ ನಿಂತು ಹೋಗಿದ್ದ ಎಲ್ಲ ಕೆಲಸ ಪೂರ್ಣ ಆಗುವುದನ್ನು ನೋಡ್ತೀರಿ. ಆರೋಗ್ಯ ಭಾಗ್ಯ ಸಿಗುತ್ತದೆ. ಅಪಾರವಾದ ಧನ ಸಂಪತ್ತು ಆಕರ್ಷಣೆಯಾಗುತ್ತದೆ. ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ, ಶತ್ರುವಿನಿಂದ ತೊಂದರೆ ಆಗ್ತಿದ್ರೆ ಶತ್ರು ನಾಶವಾಗುತ್ತದೆ. ಮುಖ್ಯವಾಗಿ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಕೂಡ ಆಗುತ್ತದೆ. ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸ್ತಿದ್ರೆ, ಜೀವನದಲ್ಲಿ ವಿಘ್ನಗಳು ಬರ್ತಿದ್ರೆ ಈ ಮಂತ್ರವನ್ನು ಜಪಿಸಲು ಪ್ರಾರಂಭ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುವ ಯೋಗ ಭಾಗ್ಯ ಸಿಗುತ್ತದೆ. ಹೌದು ವೀಕ್ಷಕರೇ, ಈ ಮಂತ್ರವನ್ನು ಜಪಿಸಿದರೆ ಜೀವನದ ಉದ್ದಕ್ಕೂ ನಿಮಗೆ ಹಣ ಬರುತ್ತಲೇ ಇರುತ್ತೆ. ಹೌದು, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಣ್ಣಿಗೆ ಕಾಣುವ ದೇವರೆಂದರೆ ಅದು ಸೂರ್ಯದೇವ. ಸೂರ್ಯದೇವರ ಆಶೀರ್ವಾದ ಸಿಕ್ಕರೆ ಎಲ್ಲ ವ್ಯಕ್ತಿಗಳು ಜ್ಞಾನವನ್ನು, ಅಪಾರವಾದ ಜ್ಞಾನವನ್ನು, ಸಿರಿ ಸಂಪತ್ತನ್ನು, ಆರೋಗ್ಯವನ್ನು, ಸೌಂದರ್ಯವನ್ನು ಪಡೆದುಕೊಳ್ತಾರೆ. ಜೀವನದಲ್ಲಿ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ಪಡ್ಕೊಳ್ತಾರೆ. ಆರೋಗ್ಯ ಮತ್ತು ಸಮೃದ್ಧಿಯನ್ನು ಇದು ಹೆಚ್ಚಿಸುತ್ತೆ. ಸೂರ್ಯದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಸೂರ್ಯದೇವರ ಅನುಗ್ರಹ ನಿಮಗೆ ಸಿಕ್ಕರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ. ಯಾವ ಕೆಲಸ ಅಂದುಕೊಂಡರೂ ಕೂಡ ಅದು ನಿರ್ವಿಘ್ನವಾಗಿ ಸಾಗುತ್ತೆ. ಯಶಸ್ಸನ್ನು ಪಡೆದುಕೊಳ್ತೀರಿ. ಹಾಗಾಗಿ ವೀಕ್ಷಕರೇ, ಆ ಮಂತ್ರ ಯಾವುದು, ಯಾವ ರೀತಿ ಉಚ್ಚರಿಸಬೇಕು, ಯಾವ ಸಮಯದಲ್ಲಿ ಉಚ್ಚರಿಸಬೇಕು, ಮಂತ್ರವನ್ನು ಉಚ್ಚರಿಸುವಾಗ ಯಾವ ತಪ್ಪನ್ನು ಮಾಡಬಾರ್ದು, ಶತ್ರು ನಾಶಕ್ಕಾಗಿ ಯಾವ ಮಂತ್ರ, ಆರೋಗ್ಯ ಭಾಗ್ಯಕ್ಕಾಗಿ ಯಾವ ಮಂತ್ರ, ಅಪಾರ ಧನ ಸಂಪತ್ತನ್ನು ಆಕರ್ಷಣೆ ಮಾಡಲು ಯಾವ ಮಂತ್ರ, ಸಾಲದಿಂದ ಮುಕ್ತಿ ಪಡೆಯಲು ಯಾವ ಮಂತ್ರ, ಅದೇ ರೀತಿ ಜೀವನದಲ್ಲಿ ನಿಂತು ಹೋಗಿದ್ದ ಕೆಲಸ ಪೂರ್ಣ ಆಗಲು ಯಾವ ಮಂತ್ರ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಜೈಕಾರವನ್ನು ಹಾಕಿ. ಹನುಮಾನ್ ನಿಮ್ಮ ಇಷ್ಟ ದೇವರಾಗಿದ್ದರೆ ಜೈ ಹನುಮಾನ್ ಅಂತ ಹಾಕಿ. ಶ್ರೀರಾಮ ನಿಮ್ಮ ಇಷ್ಟ ದೇವರಾಗಿದ್ದರೆ ಜೈ ಶ್ರೀರಾಮ್ ಅಂತ ಹಾಕಿ. ಕೃಷ್ಣ ದೇವರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಹಾಕಿ. ಶಿವನಾಗಿದ್ದರೆ ಹರ ಹರ ಮಹಾದೇವ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಗ್ರಂಥದಲ್ಲಿ ಉಲ್ಲೇಖಿಸಿದ 3 ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಮಂತ್ರವನ್ನು ನನ್ನ ಜೀವನದಲ್ಲಿ ಕೂಡ ನಾನು ಪ್ರತಿದಿನ ಪಠಿಸುತ್ತಾ ಬಂದು ಅಪಾರವಾದ ಯಶಸ್ಸನ್ನು ಗಳಿಸಿದ್ದೀನಿ. ಹಾಗಾಗಿ ನಿಮಗೂ ಕೂಡ ತಿಳಿಸ್ಕೊಡ್ತಿದ್ದೀನಿ. ಮುಖ್ಯವಾಗಿ ಈ ವಿಡಿಯೋದಲ್ಲಿ 3 ಮಂತ್ರವನ್ನು ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಉದ್ದೇಶಕ್ಕನುಗುಣವಾಗಿ ಈ ಮಂತ್ರವನ್ನು ನೀವು ಜಪಿಸಬೇಕು. ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸಾಗಬೇಕು. ಹಲವಾರು ದಿನಗಳಿಂದ, ವರ್ಷಗಳಿಂದ ನಿಂತು ಹೋಗಿದ್ದ ಕೆಲಸ ಪೂರ್ಣ ಆಗಬೇಕು. ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು. ಯಾವ ಕೆಲಸವನ್ನು ಹಿಡಿದರೂ ಕೂಡ ಅದರಲ್ಲಿ ಯಶಸ್ಸು ಸಿಗಬೇಕು. ಮಾಡುವಂಥ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು. ವಿಘ್ನ ಇಲ್ಲದೆ ಎಲ್ಲ ಕೆಲಸಗಳು ಆಗಬೇಕು ಅಂದರೆ ಸೂರ್ಯದೇವರ ಈ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರವನ್ನು ನೀವು ಭಾನುವಾರದಿಂದ ಪ್ರಾರಂಭಿಸಿದರೆ ಉತ್ತಮ. ಯಾಕಂದರೆ ಸೂರ್ಯದೇವನ ವಾರ ಭಾನುವಾರ. ಹಾಗಾಗಿ ಭಾನುವಾರದಿಂದ ಪ್ರಾರಂಭಿಸಿ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಉಚ್ಚರಿಸಬೇಕು. ಸಾಧ್ಯವಾಗದವರು ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯದೇವರನ್ನು ನೋಡಿಕೊಂಡು 3 ಬಾರಿ ಈ ಮಂತ್ರವನ್ನು ಮನಸ್ಸಿನಲ್ಲೇ ಉಚ್ಚರಿಸಬೇಕು. ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನಿಮ್ಮ ಸಮಸ್ಯೆ ಯಾವುದು ಪರಿಹಾರ ಆಗಬೇಕು ಅದನ್ನು ನೀವು ಸೂರ್ಯದೇವರಲ್ಲಿ ಹೇಳ್ಕೊಳ್ಬೇಕು. ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸಬೇಕು.
ಇದನ್ನು ನೀವು ಪ್ರಾರಂಭಿಸಿದ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಅಪಾರವಾದ ಬದಲಾವಣೆಯನ್ನು ನೋಡ್ತೀರಿ. ಕುಗ್ಗಿ ಹೋಗಿದ್ದ ಜೀವನದಲ್ಲಿ ಮತ್ತೊಮ್ಮೆ ಆತ್ಮವಿಶ್ವಾಸ, ಧೈರ್ಯ ಬರುವುದನ್ನು ನೋಡ್ತೀರಿ. ಅಷ್ಟೇ ಅಲ್ಲ, ನಿಂತು ಹೋಗಿದ್ದ ಕೆಲಸ ಪೂರ್ಣ ಆಗುವುದನ್ನು ನೋಡ್ತೀರಿ. ಎಲ್ಲ ರೀತಿಯಲ್ಲಿ ಎಲ್ಲ ದಿಕ್ಕುಗಳಿಂದ ಅಚಾನಕ್ಕಾಗಿ ಹಣ ಬರುವುದನ್ನು ನೋಡ್ತೀರಿ. ಹೌದು, ವಿಘ್ನಗಳಿಲ್ಲದೆ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುವುದನ್ನು ನೋಡ್ತೀರಿ. ಹೌದು, ಪದೇ ಪದೇ ವಿಘ್ನ ಬರ್ತಿದ್ರೆ ಈ ಮಂತ್ರವನ್ನು ನೀವು ಜಪಿಸಲೇಬೇಕು. ಜೀವನದಲ್ಲಿ ಬದಲಾವಣೆ ಆಗುವುದನ್ನು ಕಣ್ಣಾರೆ ನೋಡ್ತೀರಿ. ಇದನ್ನು ನೀವು ಮುಂಜಾನೆ ಅಥವಾ ಅಂದರೆ ಸೂರ್ಯೋದಯ ಸಮಯದಲ್ಲಿ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಜಪಿಸಬೇಕು. ಸೂರ್ಯದೇವರ ಗಾಯತ್ರಿ ಮಂತ್ರ ಈ ರೀತಿಯಾಗಿ ಇದೆ. ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯಃ. ಈ ಮಂತ್ರವನ್ನು ಈ ರೀತಿಯಾಗಿ ನೀವು 3 ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಬೇಕು. ಈ ಮಂತ್ರವನ್ನು ಜಪಿಸಿದ ನಂತರ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗಿ ನೀವು ಅಂದುಕೊಂಡ ಜೀವನ ನಿಮ್ಮದಾಗುತ್ತೆ. ಇನ್ನು ನೀವು ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಆರೋಗ್ಯ ಸಿಗಬೇಕು, ಆರೋಗ್ಯ ಭಾಗ್ಯ ಸಿಗಬೇಕು, ಕಾಯಿಲೆಗಳಿಂದ ಮುಕ್ತಿ ಪಡೆದುಕೊಳ್ಬೇಕು. ಜೊತೆಗೆ ಹಿತಶತ್ರುಗಳು ನಿಮಗೆ ತೊಂದರೆ ಮಾಡ್ತಿದ್ರೆ ಅವರಿಂದ ರಕ್ಷಣೆ ಪಡ್ಕೊಳ್ಬೇಕಂದ್ರೆ ಈ 2ನೇ ಮಂತ್ರವನ್ನು 3 ಬಾರಿ ಉಚ್ಚರಿಸಿ. 2ನೇ ಮಂತ್ರ ಈ ರೀತಿಯಾಗಿ ಇದೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ. ಈ ಶಕ್ತಿ ಮಂತ್ರವನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ 3 ಬಾರಿ ಉಚ್ಚರಿಸಿದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ದೂರವಾಗಿ ಆರೋಗ್ಯ ಭಾಗ್ಯ ಸಿಗುತ್ತದೆ ಮತ್ತು ಮುಖ್ಯವಾಗಿ ನಿಮ್ಮ ಹಿತಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ. ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ರೋಗಗಳು, ತೊಂದರೆಗಳು, ದುಃಖಗಳು ನಿವಾರಣೆಯಾಗುತ್ತದೆ. ಹಿತಶತ್ರುಗಳು ದೂರವಾಗ್ತಾರೆ. ಜೊತೆಗೆ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವ ವರವನ್ನು ಕರುಣಿಸುತ್ತಾನೆ ಸೂರ್ಯದೇವ. ಆರೋಗ್ಯ ಸಮಸ್ಯೆಯನ್ನು ಹೊಂದಿರುವವರು ಸೂರ್ಯದೇವರ ಈ ಮಂತ್ರವನ್ನು ಪ್ರತಿನಿತ್ಯ ಜಪಿಸಿ. ಇನ್ನು ವೀಕ್ಷಕರೇ, ಜೀವನದಲ್ಲಿ ತುಂಬ ಸಾಲವನ್ನು ಮಾಡ್ಕೊಂಡಿದ್ದೀರಿ. ಎಷ್ಟೇ ಕಷ್ಟಪಟ್ಟರೂ ಸಾಲ ಮುಗಿತಾ ಇಲ್ಲ. ದಿನದಿಂದ ದಿನಕ್ಕೆ ಸಾಲ ಬೆಳೀತಾ ಇದೆ. ಈ ರೀತಿಯಾಗಿ ಆರ್ಥಿಕವಾಗಿ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಸೂರ್ಯದೇವರ ಈ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರವನ್ನು ಜಪಿಸುತ್ತಿದ್ದಂತೆಯೇ ಅಚಾನಕ್ಕಾಗಿ ನಾನಾ ಮಾರ್ಗಗಳಿಂದ ಸಂಪಾದನೆ ಪ್ರಾರಂಭವಾಗಿ ಹಣದ ಆಕರ್ಷಣೆಯಾಗಿ ನೀವು ಮಾಡಿರ್ತಕ್ಕಂಥ ಸಾಲದಿಂದ ಮುಕ್ತಿ ಪಡೆಯುವ ಯೋಗ ಭಾಗ್ಯವನ್ನು ಸೂರ್ಯದೇವರು ಅನುಗ್ರಹಿಸ್ತಾರೆ. ಆ ಮಂತ್ರ ಈ ರೀತಿಯಾಗಿ ಇದೆ. ಓಂ ಶ್ರೀಂ ಹ್ರೀಂ ಸೂರ್ಯಾಯ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಬರುತ್ತೆ, ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ, ಮುಖ್ಯವಾಗಿ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಿ. ಪ್ರತಿನಿತ್ಯ ಈ ಮಂತ್ರವನ್ನು ಜಪಿಸುತ್ತಾ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಸೂರ್ಯೋದಯ ಸಮಯದಲ್ಲಿ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಕೇವಲ 1 ನಿಮಿಷದಲ್ಲಿ ಈ ಮಂತ್ರಗಳನ್ನು ಜಪಿಸುವ ಮೂಲಕ ಅಪಾರವಾದ ಯಶಸ್ಸನ್ನು, ಜೀವನದಲ್ಲಿ ನೆಮ್ಮದಿಯನ್ನು, ಆರೋಗ್ಯವನ್ನು, ರಕ್ಷಣೆಯನ್ನು ಪಡ್ಕೊಳ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ಬೋದು. ಸಾಕಷ್ಟು ಧನ ಸಂಪತ್ತನ್ನು ಆಕರ್ಷಣೆ ಮಾಡ್ಬೋದು. ಮುಖ್ಯವಾಗಿ ಸಾಲದಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಅನಾರೋಗ್ಯ ಸಮಸ್ಯೆ ಇದ್ದವರು ಆರೋಗ್ಯವನ್ನು ಪಡ್ಕೊಳ್ಬೋದು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಆದಷ್ಟು ಈ ಕೂಡಲೇ ಶೇರ್ ಮಾಡಿ ತಿಳಿಸಿ. ತುಂಬ ಮಂದಿ ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಅವರಿಗೆಲ್ಲರಿಗೂ ಆದಷ್ಟು ಶೇರ್ ಮಾಡಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಜೈಕಾರವನ್ನು ಹಾಕಿ. ಅದೇ ರೀತಿಯಾಗಿ ಇದೇ ರೀತಿಯ ಉತ್ತಮ ಮಾಹಿತಿಯನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಅದೆಲ್ಲವೂ ಕೂಡ ನೀವು ಸಿಗಬೇಕಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.